ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ವೀಕೆಂಡ್ ಸ್ಪೆಷಲ್ ಅಂತ ಕರ್ನಾಟಕ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದೊಂದು ಕಾಮಿಡಿ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಇದನ್ನು ಸೆಲ್ಫ್ ಟ್ರೋಲ್ ವಿಡಿಯೋ, ಸೆಲ್ಫ್ ಗೋಲ್ ವಿಡಿಯೋ ಅಂತ ಕೂಡ ಹೇಳಬಹುದು. ಆದರೆ ಇದು ಕಾಮಿಡಿ ಮಾಡೋ ಟೈಮಾ? ರಾಮನಗರ ಹೊತ್ತಿ ಉರಿತಾ ಇದ್ರೆ ಅದರದೊರೆ ನೀರು ಪಿಟೀಲ್ ಕುಯ್ತಾ ಇದ್ದಂತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಸರಣಿ ಹತ್ಯೆಗಳು ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಗಳ ಹತ್ಯೆ ಆಗಿದೆ. ಇನ್ನು ಗದಗದಲ್ಲಿ ಅಮಾನುಷ ಕೊಲೆಗಳು ನಡೆದಿವೆ. ಬೆಂಗಳೂರಲ್ಲಿ ಹಾಡು ಹಗಲಲ್ಲೇ ಮಚ್ಚು ಲಾಂಗು ಸೌಂಡ್ ಮಾಡ್ತಾ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶೂಟಿಂಗ್ ಅಲ್ಲಿ ತುಂಬಾ ಬ್ಯುಸಿ ನೋಡಿ. ನಮ್ಮ ರಾಜ್ಯದ ಜನರ ಪ್ರಾಣಕ್ಕಿಂತ, ನಮ್ಮ ಕಾನೂನು ಸುವ್ಯವಸ್ಥೆಗಿಂತ ಇವರಿಗೆ ಚುನಾವಣೆ ಗೆಲ್ಲೋದೇ ಮುಖ್ಯ ಆಗೋಯ್ತಾ ಅಂತ. ಹೌದು ವೀಕ್ಷಕರೇ, ನಾನು ಕಾಮಿಡಿ ವಿಡಿಯೋ ಅಂತ ಹೇಳಿದ್ನಲ್ಲ, ಅದಿದನ್ನೇ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಆರಾಮಾಗಿ ಒಂದು AC ರೂಮಲ್ಲಿ ಕೂತ್ಕೊಂಡು ಕ್ಯಾಂಡಿಡ್ ಅನ್ನೋ ಥರ ಮಾತಾಡೋದಂತೆ. ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಮೋದಿಜಿ ಹವಾ ಇಲ್ಲವೇ ಇಲ್ಲ. ಇನ್ನು ಕೇರಳದಲ್ಲಿ 20ಕ್ಕೆ 20 ಸೀಟನ್ನು ಗೆಲ್ತೀವಿ, ಕರ್ನಾಟಕದಲ್ಲಿ ಒಂದು 28ಕ್ಕೆ 20 ಸೀಟನ್ನು ಗೆಲ್ತೀವಿ, ಹೀಗೆ ಚುನಾವಣೆ ಸಮೀಕ್ಷೆನ ನಡೆಸೋದಂತೆ. ಕೇರಳದಲ್ಲಿ 20ಕ್ಕೆ 20 ಗೆಲ್ತೀವಿ, ಗೆಲ್ಲ ಸಾಧ್ಯತೆ ಇದೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಸ್ಥಾನನೂ ಕೂಡ ಗೆಲ್ಲಲ್ಲ. ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ 20 ಸೀಟು ಈಗ ನಾವು ಮುಟ್ತೀವಿ. ಈಗ ನಾನು ಹೇಳ್ತಾ ಇದ್ದಲ್ಲ, ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ 15ರಿಂದ 20 ಗೆಲ್ಬೋದು ಅಂತ. ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ 20ಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನೂ ಆ ಥರ ಬರ್ತಾ ಇದೆ. ಇದನ್ನ ನಾನ್ ಸೆನ್ಸ್ ಅಂತ ಹೇಳದೆ ಇನ್ನು ಏನು ಹೇಳಬೇಕು? ಇದನ್ನ ಕ್ಯಾಂಡಿಡ್ ಶೂಟ್ ಅಂತ ನಂಬೋದಕ್ಕೆ ನಮ್ಮ ರಾಜ್ಯದ ಜನ ಕಿವಿ ಮೇಲೇನು ಹೂ ಇಟ್ಕೊಂಡಿಲ್ಲ. ಇಷ್ಟಕ್ಕೂ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಈ ವಿಡಿಯೋ ಮೂಲಕ? ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಪರಸ್ಪರ ಬಹಳ ಹೊಂದಾಣಿಕೆಯಲ್ಲಿದ್ದಾರೆ, ಯಾವ ಭಿನ್ನಾಭಿಪ್ರಾಯ ಕೂಡ ಇಲ್ಲ ಅಂತನಾ? CM ಕುರ್ಚಿಗೆ ವಾರ್ ನಡೀತಾನೇ ಇಲ್ಲ ಅಂತನ? ಮೋದಿಜಿ ಅಲ್ಲಿ ಇಲ್ಲ ಇಲ್ಲ ಅಂತ ಹೇಳೋ ಮೂಲಕ ಜನರಲ್ಲಿ ಆ ಭಾವನೆಯನ್ನು ಬಿತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್? ಮೋದಿಯವರ ಅಲೆ ಇಲ್ಲ, ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ದಟ್ ಶೋಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ವೇ ಇಲ್ಲ, ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆ ಥರ ಮಾಡಿ ಅದರಲ್ಲಿ ಕಾಂಗ್ರೆಸ್ ಪರಾಕ್ರಮವನ್ನು ತೋರಿಸಿ ಜನರನ್ನ ಇನ್ಫ್ಲುಯೆನ್ಸ್ ಮಾಡುವಂತಹ ಯೋಜನೆನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದೇ ಒಂದು ಸಲ ಈ ವಿಡಿಯೋ ಟ್ವೀಟೆಡ್ ಇರುವಂತಹ ಕಾಮೆಂಟ್ಗಳನ್ನು ಓದ್ಕೊಂಡು ಬರಲಿ. ಈ ಬೇಜವಾಬ್ದಾರಿ ಜೋಡಿಗೆ ಏನೇನೆಲ್ಲ ಬೈಗಳು ಬಂದಿದೆ, ಯಾವ ಯಾವ ಇಶ್ಯೂವನ್ನು ರೈಸ್ ಮಾಡಿ ನಿಮ್ಮ ಕಿವಿಯನ್ನ ಹಿಂಡಿದ್ದಾರೆ, ಯಾವ ರೀತಿ ಜನ್ಮ ಜಾಲಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ರಾಜಕೀಯ ಲೆಕ್ಕಾಚಾರವನ್ನು ನಡೆಸೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಅಂತ. ರೈಲು ಅಪಘಾತಕ್ಕೆ ಒಳಗಾದ್ರೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಅವರನ್ನ ನಾವು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲಪ್ಪ, ಆದರೆ ಕನಿಷ್ಠ ಒಂದು ಸೂಕ್ಷ್ಮ ಸಂವೇದನೆ ಬೇಡವಾ ಅಂತ. ಓಕೆ, ಈ ವಿಡಿಯೋ ಇವತ್ತು ರೆಕಾರ್ಡ್ ಮಾಡಿದ್ದಲ್ಲ ಅಂತಾನೆ ಇಟ್ಕೊಳ್ಳೋಣ ಅಥವಾ ಅಂದುಕೊಳ್ಳೋಣ, ಆದರೆ ಇದನ್ನು ಪೋಸ್ಟ್ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅನ್ನುವಂತಹ ಪ್ರಜ್ಞೆ ಕೂಡ ಇಲ್ವಾ ಕಾಂಗ್ರೆಸ್ಸಿಗೆ? ಇನ್ನು ವಿಡಿಯೋ ವಿಚಾರಕ್ಕೆ ಬರ್ತೀನಿ. ವಿಡಿಯೋ ಶುರು ಆಗೋದು ಹೇಗೆ ಗೊತ್ತಾ? ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಹೇಗಿದ್ದೀರಾ ಸರ್ ಅಂತ ಕೇಳೋ ಮೂಲಕ. ಅಲ್ಲ ಸ್ವಾಮಿ, ಪ್ರತಿದಿನ ಪ್ರತಿ ಕ್ಷಣ ಜೊತೆಯಲ್ಲೇ ಬದುಕ್ತಾ ಇದ್ದೀರಿ.
ಸಿದ್ದರಾಮಯ್ಯನವರು ಇದ್ದಲ್ಲಿ ಡಿ ಕೆ ಶಿ ಇರ್ತಾರೆ, ಡಿ ಕೆ ಶಿ ಇದ್ದಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ. ಹೀಗಿರುವಾಗ ವರ್ಷಾನುವರ್ಷಗಳ ನಂತರ ಸಿಕ್ಕಿರೋ ಥರ ಇವ್ರು ಹೇಗಿದ್ದೀರಿ ಸರ್ ಅಂತ ಕೇಳೋದೇನು, ಈಗ ಪರವಾಗಿಲ್ಲ ಆರೋಗ್ಯ ಸುಧಾರಿಸಿದೆ ಅಂತ ಸಿದ್ದರಾಮಯ್ಯನವರು ಹೇಳೋದೇನು. ಅಬ್ಬಬ್ಬಬ್ಬಬ್ಬಾ, ಕ್ಯಾ ಡ್ರಾಮಾ ಹೇ, ಕ್ಯಾ ಡ್ರಾಮಾ ಹೇ. ಸರ್ ಹೇಗಿದ್ದೀರಿ ಸರ್? ಈಗ ಪರವಾಗಿಲ್ಲ, ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಕೇರಳಕ್ಕೆ ಹೋಗಿದ್ದೆ, ಅಲ್ಲಿ ಕಾಂಗ್ರೆಸ್ 20ಕ್ಕೆ 20 ಸೀಟು ಗೆಲ್ಲುತ್ತೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಹೌದು, ಕೇರಳ ತಮಿಳುನಾಡಲ್ಲಿ ಬಿಜೆಪಿ 1 ಸೀಟು ಗೆಲ್ಲೋದಿಲ್ಲ ಅಂತ ಧ್ವನಿಯನ್ನು ಸೇರಿಸ್ತಾರೆ. ಕೇರಳಲ್ಲಿ 20ಕ್ಕೆ 20 ಗೆಲ್ತೀವಿ, ಗೆಲ್ಲ ಸಾಧ್ಯತೆ ಇದೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು 1 ಸ್ಥಾನನೂ ಕೂಡ ಗೆಲ್ಲಲ್ಲ. ದಟ್ ಮೀನ್ಸ್ ಇವೆರಡೂ ಕಡೆ EVM ಟ್ಯಾಂಪರಿಂಗ್ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ಸರ್? ಅಲ್ಲ, ನನಗೆ ಗೊತ್ತಿಲ್ಲ. ಯಾವುದಕ್ಕೂ ರಾಹುಲ್ ಗಾಂಧಿ ಸ್ಪರ್ಧಿಸಿರುವಂತಹ ವಯನಾಡಲ್ಲಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಮಾಡಿಸಿದ್ರೆ ಒಳ್ಳೇದಿತ್ತಲ್ವಾ? ಇನ್ನು ಬಿಜೆಪಿ ತಮಿಳುನಾಡಲ್ಲಿ 1 ಸೀಟು ಗೆಲ್ಲಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಸಿ ವೋಟರ್ ಸಮೀಕ್ಷೆಯನ್ನು ನೋಡ್ಕೊಂಡೆ ಅಲ್ವಾ? ಸಿದ್ದರಾಮಯ್ಯನವರು ಒಮ್ಮೆ ಬೇರೆ ಸಮೀಕ್ಷೆಗಳನ್ನು ಕೂಡ ನೋಡಿದಿದ್ರೆ ಬಹುಶಃ ತಮಿಳುನಾಡಿನ ಸರಿಯಾದ ಚಿತ್ರಣ ಸಿಗ್ತಾ ಇರ್ತಿತ್ತೋ ಏನೋ ಅಲ್ವಾ? ಏನೇ ಇರಲಿ, ಸಿದ್ದರಾಮಯ್ಯವರ ಕಾನ್ಫಿಡೆನ್ಸಿಗೆ ಮಾತ್ರ ಮೆಚ್ಚಲೇಬೇಕು. ಕರ್ನಾಟಕದಲ್ಲಿ 15ರಿಂದ 20 ಸೀಟು ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ 20ಕ್ಕೂ ಹೆಚ್ಚು ಸೀಟನ್ನು ಗೆಲ್ತೀವಿ ಅನ್ನುವಂತಹ ನಂಬಿಕೆ ಬಂದಿದೆ ಅಂತ ಹೇಳ್ತಾರಲ್ಲ. ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ 20 ಸೀಟು ಈಗ ನಾವು ಮುಟ್ತೀವಿ. ಈಗ ನಾನು ಹೇಳ್ತಾ ಇದ್ದಲ್ಲ, ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ 15ರಿಂದ 20 ಗೆಲ್ಬೋದು ಅಂತ. ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ 20ಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನೂ ಹಂಗ ಥರ ಬರ್ತಾ ಇದೆ. ಅಷ್ಟೂ ನಂಬಿಕೆ ಇದ್ರೆ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಿ ನಮ್ಮ ಕ್ಯಾಂಡಿಡೇಟನ್ನ ಗೆಲ್ಲಿಸಿ, ನನ್ನನ್ನು ಉಳಿಸಿ, 60,000 ವೋಟ್ ಲೀಡ್ ಕೊಟ್ರೆ ನನ್ನನ್ನು ಟಚ್ ಕೂಡ ಮಾಡೋದಕ್ಕಾಗಲ್ಲ ಅಂತ ಯಾಕೆ ರೋಧಿಸಿದ್ದು ಸಿದ್ದರಾಮಯ್ಯನವರೇ? 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ, ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಇನ್ನು ಸಖತ್ ತಮಾಷೆ ಅನ್ಸಿದ್ಯಾ ಅದು ಗೊತ್ತಾ? ದೇಶದಲ್ಲಿ ಎಲ್ಲೂ ಕೂಡ ಮೋದಿಜಿ ಅಲೆ ಇಲ್ಲವೇ ಇಲ್ಲ. ಮಹಾರಾಷ್ಟ್ರದಲ್ಲೇ ಮೋದಿಜಿ ಅಲೆ ಇಲ್ಲ ಅಂತ ಅಂದಮೇಲೆ ಇನ್ನೆಲ್ಲೂ ಇಲ್ಲ ಅಂತಾನೇ ಅರ್ಥ. ಕರ್ನಾಟಕದಲ್ಲಂತೂ ಮೋದಿಜಿ ಅಲೆ ಇಲ್ಲವೇ ಇಲ್ಲ. ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್? ಮೋದಿಯವರ ಅಲೆ ಇಲ್ಲ. ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ದಟ್ ಶೋಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ, ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ. ನೀವು ಹೋದಲ್ಲೆಲ್ಲ ನಿಮಗೆ ಮೋದಿಜಿ ಪರ ಘೋಷಣೆಯನ್ನು ಕೇಳಿ ಎಷ್ಟು ಸಲ ಉರ್ದಿಲ್ಲ ಹೇಳಿ? ಎಷ್ಟು ಸಲ ಉರ್ದಿಲ್ಲ? ನಿಮ್ಮ ಸಚಿವರೆಲ್ಲರೂ ಕೂಡ ಮೋದಿಜಿ ಮಂತ್ರವನ್ನು ಕೇಳಿ ವಿಚಲಿತರಾಗಿ ಎಡವಟ್ಟು ಹೇಳಿಕೆ ಎಲ್ಲ ಕೊಡ್ಲಿಲ್ವಾ? ನಿಮ್ಮದೇ ಸಚಿವ ತಂಗಡಿಗೆ ಮೋದಿಜಿ ಅಂದ್ರೆ ಕಪಾಳಕ್ಕೆ ಹೊಡಿರಿ ಅಂತ ಹೇಳಿದ್ರು. ಮೋದಿಜಿ ಹವಾನೇ ಇಲ್ಲ, ಮೋದಿಜಿ ಅಲೆನೇ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಅಲೈನ್ಸ್ನ ಪ್ರತಿ ನಾಯಕರು ಕೂಡ ಯಾಕೆ ಪ್ರತಿದಿನ ಮೋದಿಜಿ ಜಪವನ್ನು ಮಾಡ್ತಾನೇ ಇರ್ತಾರೆ? ಯಾಕೆ? ಇನ್ನು ರಾಹುಲ್ ಗಾಂಧಿಯಿಂದ ಹಿಡಿದು ನಿಮ್ಮ ತನಕ ಪ್ರತಿಯೊಬ್ಬರು ಕೂಡ ಮೋದಿಜಿ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾನೇ ಇರ್ತೀರಿ ಅಂತ ಹೇಳಿದ್ರೆ ಅದು ಮೋದಿಜಿ ಅಲ್ಲಿಯನ್ನ ತಗ್ಸೋದಕ್ಕೆ ತಾನೆ. 100 ಜನ ಸಿಟ್ಟಿಂಗ್ ಎಂಪಿಗಳಿಗೆ ಬಿಟ್ಟು ಹೊಸಬರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಗೆಲ್ಲುವಂತ ಕಾನ್ಫಿಡೆನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಈ 3 ಹೆತ್ತೋಳು 6 ಹೆತ್ತೋಳಿಗೆ ಹೇಳೋಕೆ ಬಂದ ಹಾಗಾಯ್ತಿದ್ದು ಅಲ್ವಾ? 40 ಚಿಲ್ಲರೆ ಸೀಟ್ ಗೆದ್ದಿರುವಂತಹ ನೀವು ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಆದ್ರೂ ಇದೆಯಾ ನಿಮಗೆ?
ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ನಿಮ್ಮ ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವರು ಅಮೇಥಿ, ರಾಯ್ಬರೇಲಿ, ನಾರ್ತ್ ಇಂಡಿಯಾ ಬಿಟ್ಟು ಕೇರಳದ ವಯನಾಡಲ್ಲಿ ಸ್ಪರ್ಧಿಸ್ತಾ ಇದ್ದಾರಲ್ಲ, ಇದನ್ನ ಕಾನ್ಫಿಡೆನ್ಸ್ ಅಂತ ಹೇಳ್ಬಹುದಾ? ಇನ್ನು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಷ್ಟೇ ಯಾಕೆ, ಅಧ್ಯಕ್ಷ ಖರ್ಗೆ ಅವರು ಕೂಡ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹಿಂದೇಟನ್ನು ಹಾಕಿದಾರಲ್ಲ, ಇದನ್ನ ಕಾನ್ಫಿಡೆನ್ಸ್ ಅಂತ ಹೇಳ್ಬಹುದಾ? ಅಥವಾ ನೀವು ಹೇಳ್ತೀರಾ NDA 200ರ ಮೇಲೆ ದಾಟಲ್ಲ? ನನಗೆ ಇನ್ಫಾರ್ಮೇಶನ್ ಬಂದಿದೆ, 10 ವರ್ಷದಲ್ಲಿ ಮೋದಿಜಿ ಬಣ್ಣ ಬಯಲಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, NDA ಗೆಲ್ಲೋದು ಬರೀ 200 ಸೀಟ್ ಆಗಿದೆ ಇದ್ರೆ ನಿಮ್ಮ ಕಾಂಗ್ರೆಸ್ ಇಂಡಿಯಾ ಅಲಯನ್ಸ್ ಮಾಡ್ಕೊಳ್ಳೋದು ಕೂಡ ಬೇಡವಾಗಿತ್ತಲ್ವಾ? ಯಾಕೆ ಬೇಕಿತ್ತು? ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬಹುದಿತ್ತಲ್ವೇ? ಯಾಕೆ ಆ ಯೋಚನೆಯನ್ನು ಮಾಡಲಿಲ್ವಾ ನೀವು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹಿಂದೆ ಯಾವತ್ತೂ ಕೂಡ ಇಷ್ಟು ಕಮ್ಮಿ ಸೀಟಿಗೆ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಇದು ಕಾಂಗ್ರೆಸ್ನ ಅಧೋಗತಿಯನ್ನು ತೋರಿಸ್ತಾ ಇದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ 70 ವರ್ಷದ ಬಣ್ಣವೇ ಇನ್ನೂ ಪೂರ್ತಿಯಾಗಿ ಬಯಲಾಗಿಲ್ಲ. ಅಂಥದ್ರಲ್ಲಿ ಮೋದಿಜಿ ಬಣ್ಣ ಬಯಲಾಗಿದೆ ಅಂತ ಹೇಳ್ತಾ ಇದ್ದೀರಪ್ಪ. ಅಲ್ಲ, ನೀವು ಹೇಳೋದು ಕರೆಕ್ಟು, ಮೋದಿಜಿ ಬಣ್ಣ ಬಯಲಾಗಿರೋದು ಸತ್ಯ. ಹೇಗೆ ಅಂತ ಕೇಳಿ. ಆರ್ಟಿಕಲ್ 370 ರದ್ದು ಮಾಡಿದ್ರು, ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿದ್ರು, ರಾಮ ಮಂದಿರವನ್ನ ಕಟ್ಟಿಸಿದ್ರು, CAA ಜಾರಿಗೆ ತಂದ್ರು. ಒಂದೋ ಎರಡೋ ಇವರ ಬಣ್ಣ ಬಯಲು ಮಾಡಿರುವಂತಹ ಅಂಶಗಳು ಇವು. ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟು ಜನರನ್ನ ಮರುಳು ಮಾಡಿರೋ ಹಾಗೆ ಈ ಸಲ ರಾಷ್ಟ್ರದಲ್ಲೂ ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದೀವಿ. ಸೊ ಈ ಸಲ ಕಾಂಗ್ರೆಸ್ ದೇಶದ ತುಂಬ ಗೆಲ್ಲುತ್ತೆ ಹೀಗಂತ ಸಿದ್ದು DKಶಿ ಲೆಕ್ಕಾಚಾರ ಹಾಕಿ ಬಿಟ್ಟಿದ್ದಾರೆ. ಸರ್, ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ವರ್ಕ್ ಆಗಿರಬಹುದು, ಆದರೆ ದೇಶದ ಜನ ಇದ್ದಾರಲ್ಲ, ಅವ್ರು ಮೂರ್ಖರಲ್ಲ. ಅವತ್ತೇ ವಿಧಾನಸಭಾ ಚುನಾವಣೆಯಲ್ಲೇ ಹೇಳಿದ್ರು, ದೇಶದಲ್ಲಿ ನಮಗೆ ಮೋದಿಜಿನೇ ಬೇಕು ಅಂತ. ಅವರು ಮೋದಿಜಿ ಮೇಲಿನ ಸಿಟ್ಟಿನಿಂದ ನಿಮ್ಮನ್ನ ರಾಜ್ಯದಲ್ಲಿ ಗೆಲ್ಲಿಸಿದ್ದು ಅಲ್ಲವೇ ಅಲ್ಲ, ನೆನಪಲ್ಲಿ ಇಡ್ಕೊಳ್ಳಿ. ಇನ್ನು ಸಿದ್ದರಾಮಯ್ಯ ಮತ್ತು DKಶಿ ಇಬ್ಬರೇ ಕೂತು ಸುಳ್ಳುಗಳ ಕಥೆಯನ್ನ ಕಟ್ಟಿದಿದ್ರು ಓಕೆ, ಆದರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿದ ಹಾಗೆ ತಾನೇ ಅಲ್ವಾ? ಮೋದಿಜಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡೆದ್ರು ಅನ್ನುವಂತಹ ಸುಳ್ಳನ್ನ ಬಿತ್ತುತ್ತಾ ಇದ್ದೀರಲ್ಲ. 16 ಲಕ್ಷ ಕೋಟಿ ರೂಪಾಯಿಗಳನ್ನ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ. ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಿಂದೇಟು ಹೊಡಿತಾ ಇದ್ದಾರೆ. ಇದು ಸರಿನಾ? ಓಕೆನಾ? ಇದು ಆಕ್ಸೆಪ್ಟೇಬಲ್? ಇನ್ನು ಸೆಕೆಂಡ್ ಹಾಫ್ ಆಫ್ ದ ವಿಡಿಯೋದಲ್ಲಿರುವಂಥದ್ದು ಶುದ್ಧ ಬಿಟ್ಟಿ ಭಾಗ್ಯಗಳ ಆಮಿಷ. ವಿಧಾನಸಭೆಯಲ್ಲಿ ರಾಜ್ಯದ ಜನರನ್ನ ಹೇಗೆ ಮರಳು ಮಾಡಿದ್ರೋ ಅದೇ ರೀತಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಮರಳು ಮಾಡುವಂತಹ ಯತ್ನ. ಇದಕ್ಕೆ ಕ್ಯಾಂಡಿಡ್ ವಿಡಿಯೋ ಅನ್ನುವಂತಹ ಹೆಸರು ಬೇರೆ. ಕ್ಯಾಶುವಲ್ ಆಗಿ ಮಾತಾಡ್ಕೊಳ್ತಾ ಇರುವಂತಹ ನಾಟಕ ಬೇರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಹೊತ್ತುರಿಯುವಂತಹ ಟೈಮಲ್ಲಿ ಇಷ್ಟೊಂದು ಟೈಮ್ ಇದೆ ನೋಡಿ. ಅದರಲ್ಲೂ ಒಂದು ಸ್ಕ್ರಿಪ್ಟಿಗೆ ಆಕ್ಟಿಂಗ್ ಮಾಡುವಷ್ಟು ಟೈಮು, ಆ ಸಹನೆ ಇದೆ ಅಂತ ಹೇಳಿದ್ರೆ ಮೆಚ್ಚಲೇಬೇಕು ರೀ, ಮೆಚ್ಚಲೇಬೇಕು. ಆದರೆ ಇದನ್ನು ನಂಬುವಷ್ಟು ಮೂರ್ಖ ಜನ ರಾಜ್ಯದಲ್ಲೂ ಇಲ್ಲ, ಇಡೀ ದೇಶದಲ್ಲೂ ಇಲ್ಲ. ನಿಮ್ಮ ಜಮೀರ್ ಅವರು ಹೇಳಿರೋ ರೀತಿ ನಿಮ್ಮ ಆಕ್ಟಿಂಗ್ಗೆ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಒಂದು ವೇಳೆ ಈ ಲೋಕಸಭಾ ಚುನಾವಣೆಯಲ್ಲಿ ಈ ವಿಡಿಯೋ ಇದೆಯಲ್ಲ, ಇದು ವರ್ಕ್ ಆಗದೇ ಇರಬಹುದು, ಆದರೆ ಯೋಚನೆ ಮಾಡಬೇಡಿ. ನಿಮಗೆ ನಟನಾ ಕ್ಷೇತ್ರದಲ್ಲಿ ಇಬ್ಬರಿಗೂ ಕೂಡ ಒಳ್ಳೆ ಭವಿಷ್ಯ ಇದೆ. ಪ್ಲೀಸ್ ಟ್ರೈ ಮಾಡಿ ಅಲ್ಲ, ಪ್ಲೀಸ್ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.